ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಲೈವ್ ಅಲ್ಲಿ ನೆನ್ನೆ ತುಂಬಾ ಜನ ಕೇಳಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ಅದರಲ್ಲಿ ಇವತ್ತು 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೊದಲನೇದು ಯಾವ್ದಪ್ಪ ಅಂದ್ರೆ, ಎ ಸ್ಕೀಮ್ ಮತ್ತೆ ಬಿ ಸ್ಕೀಮ್ ಅಂದ್ರೆ ಏನು, ಇದು ಸುಮಾರು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದನ್ನ ಫಸ್ಟ್ ಹೇಳ್ತೀನಿ. ಅದಾದ್ಮೇಲೆ ಫೀ ಸ್ಟ್ರಕ್ಚರ್ ಈ ವರ್ಷ ಬಿಟ್ಟಿರೋದು ಅರ್ಥ ಆಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಲೈವ್ ಅಲ್ಲಿ ಉತ್ತರ ಕೊಡಕ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಇನ್ನೊಂದು ಮೊಬೈಲಲ್ಲಿ ಕೂಡ ಲೈವ್ ಅನ್ನ ಓಪನ್ ಮಾಡ್ಕೊತಿದ್ದೆ ಕಮೆಂಟ್ಸ್ ಓದಕ್ಕೆ. ಆದ್ರೆ ಇವತ್ತು ಫೀ ಸ್ಟ್ರಕ್ಚರ್ನ ಇಟ್ಕೊಂಡಿದ್ದೀನಿ, ಅದನ್ನ ತಿಳಿಸ್ತೀನಿ. ಫೀ ಸ್ಟ್ರಕ್ಚರ್ಗೆ ಹೋಗೋಕ್ಕಿಂತ ಮುಂಚೆ ಈಗಾಗಲೇ ನಾವು ಮೊದಲನೇ ಪಾಯಿಂಟ್ ಯಾವ್ದು ಅಂತ ಮಾತಾಡಿದೀವಿ ಅಂದ್ರೆ, ಎ ಮತ್ತೆ ಬಿ ಸ್ಕೀಮ್ ಅಂದ್ರೆ ಏನು, ಡಿಫ್ರೆನ್ಸ್ ಏನು. ಸಿಂಪಲ್. ಎ ಮತ್ತೆ ಬಿ ಸ್ಕೀಮ್ ಅಂದ್ರೆ ಏನು, ಎ ಸ್ಕೀಮ್ ಅಂದ್ರೆ ಗೌರ್ಮೆಂಟ್ ಸೀಟ್, ಬಿ ಸೀಟ್ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲೇ ಮ್ಯಾನೇಜ್ಮೆಂಟ್ ಸೀಟ್. ಆಯ್ತಾ? ಎರಡಕ್ಕೂ ವ್ಯತ್ಯಾಸ ಏನಿರುತ್ತಪ್ಪ ಅಂದ್ರೆ ಏನೂ ಇಲ್ಲ. ಒಂದೇ ಕ್ಲಾಸ್ ರೂಮಲ್ಲಿ ಓದ್ತೀರಾ, ಒಂದೇ ಪ್ರೊಸೀಜರ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ನೀವು ಕಟ್ಟೋ ಫೀಸಲ್ಲಿ ಜಾಸ್ತಿ ಇರುತ್ತೆ. ಎ ಸ್ಕೀಮ್ ಯಾರಿಗೆ ಸಿಗುತ್ತೆ ಅಂತ ನೀವು ಹಂಗಾದ್ರೆ ಕೇಳ್ಬೋದು. ಯಾರು ಮೆರಿಟ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾರೋ ಅವರ ಡಿಗ್ರಿ ಮಾರ್ಕ್ಸ್ ಮತ್ತೆ ಅವರ ಮಾರ್ಕ್ಸ್ ಏನು CET ಮಾರ್ಕ್ಸ್ ಸೇರಿ ಕ್ಯಾಟಗರಿ ವೈಸ್ ಎಲ್ಲ ಡಿವೈಡ್ ಆಗಿ, ಅಲ್ಲಿ ಕ್ಯಾಟಗರಿ ಇರುತ್ತೆ. ಒಂದು 50 ಸೀಟ್ ಇರುತ್ತೆ ಅಂದ್ರೆ ಒಂದು 10 ಸೀಟು GM ಇರುತ್ತೆ. ಅದಾದ್ಮೇಲೆ OBCಗೆ 4 ಇರುತ್ತೆ. OBCಲಿ 2Aಗೆ ಒಂದು 3 ಇರುತ್ತೆ, 2Bಗೆ ಒಂದು 3 ಇರುತ್ತೆ, 3Aಗೆ 2 ಇರುತ್ತೆ, 3Bಗೆ 2 ಇರುತ್ತೆ, SC/STಗೆ ಒಂದು 5-6 ಇರುತ್ತೆ, ಅದರ್ ಯೂನಿವರ್ಸಿಟಿ ಅವ್ರಿಗೆ ಒಂದು 4-5 ಇರುತ್ತೆ. ಆ ಥರ ಸುಮಾರು ಡಿವೈಡ್ ಆಗಿ ಆ ಕ್ಯಾಟಗರಿಗೆ ಬೇಕಾದ ಎಲ್ಲ ಸೀಟ್ಗಳು ಎ ಸ್ಕೀಮಲ್ಲಿ ಫಿಲ್ ಆಗಬೇಕೆ. ಏನು ರ್ಯಾಂಕ್ಗೆ ತಕ್ಕಂತೆ ನಿಮ್ಮನ್ನ ಸೇರಿಸ್ತಾರೆ. ಯಾರು ಜಾಸ್ತಿ ಟಾಪ್ ಮಾರ್ಕ್ಸ್ಗಳು ತಗೊಂಡಿರ್ತಾರೋ ಅವ್ರಿಗೆ ಎ ಸ್ಕೀಮಲ್ಲಿ ಸೀಟ್ ಸಿಗುತ್ತೆ. ಫೀಸ್ ಅವರಿಗೆ MA ಆದರೆ 13,300 ಚಿಲ್ಲರೆ ಇರುತ್ತೆ. ಅದೇ ಬಿ ಸ್ಕೀಮ್ ಆದರೆ 30 ಚಿಲ್ಲರೆ ಇರುತ್ತೆ. ಅಷ್ಟೇ ಡಿಫ್ರೆನ್ಸ್. ಬೇರೆದ್ರಲ್ಲಿ BA ಏನು ಅಷ್ಟೊಂದು ಜಾಸ್ತಿ ವ್ಯತ್ಯಾಸ ಬೀಳಲ್ಲ. ಆದರೆ BSc ಕೆಲವು ಸಬ್ಜೆಕ್ಟ್ಗಳಲ್ಲಿ ನೀವು ಎ ಸ್ಕೀಮಲ್ಲಿ ಸೀಟ್ನ ತಗೊಂಡ್ರೆ ಒಂದು 15,000 20,000 ಈ ಥರ ಇರುತ್ತೆ. ಆದರೆ ನೀವೇನಾದರೂ ಮಿಸ್ ಆಗಿ ಬಿ ಸ್ಕೀಮ್ ಹೋದರೆ 1 ಲಕ್ಷದ ಗಡಿಯನ್ನು ದಾಟುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಏನೋ ಆದಷ್ಟು ಎ ಸ್ಕೀಮಲ್ಲಿ ಸೀಟ್ಗಳನ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದೇ ಬಿ ಸ್ಕೀಮ್ ಅಂದರೆ ಅದೇ ಥರ ಎಲ್ಲ ಸಿಸ್ಟಮ್ಗಳು ಇರುತ್ತೆ, ಆದರೆ ನಿಮಗೆ ಫೀಸ್ ಸ್ವಲ್ಪ ಜಾಸ್ತಿ. ಆಯಿತಾ? ಇದು ಗಂಗೋತ್ರಿಗೆ ಅಪ್ಲೈ ಆಗುತ್ತೆ, ಕೆಲವು ಬೇರೆ ಕಾಲೇಜ್ಗಳಿಗೂ ಜಾಸ್ತಿ ಯಾವುದು ಕಾಂಪಿಟೇಷನ್ ಇರುತ್ತೋ ಅಂಥ ಸಬ್ಜೆಕ್ಟ್ಗಳಲ್ಲಿ ಅಪ್ಲೈ ಆಗುತ್ತೆ ಹೊರತು ಈ ಯಾವುದಕ್ಕೆ ಕಾಂಪಿಟೇಷನ್ ಇರಲ್ಲ ಮತ್ತು ಯಾವುದು ಕಾಲೇಜಲ್ಲಿ ಜಾಸ್ತಿ ಜನ ಸೇರ್ಕೊಳ್ಳಲ್ಲ ಅಂಥ ಕಡೆ ಏನು ಜಾಸ್ತಿ ವ್ಯತ್ಯಾಸ ಬೀಳಲ್ಲ. ಆಯಿತಾ? ಎ ಮತ್ತು ಬಿ ಸ್ಕೀಮ್ ಅಂದ್ರೆ ಇಷ್ಟೇ. ಆಲ್ಮೋಸ್ಟ್ ಎ ಸ್ಕೀಮ್ಗೆ ಗುರಿ ಇಡಿ, ಎ ಸ್ಕೀಮ್ನೇ ತಗೊಳ್ಳಿ. ಸುಮ್ಮನೆ ಯಾಕೆ ದುಡ್ಡು ಕಟ್ತೀರಾ? CETಲಿ ನೀವೇನಾದರೂ 40-45 ಮೇಲೆ ಸ್ಕೋರ್ ಮಾಡಿಬಿಟ್ರೆ 50ಕ್ಕೆ ನಿಮಗೆ ಖಂಡಿತ ಎ ಸ್ಕೀಮಲ್ಲೇ ಸೀಟ್ ಸಿಗುತ್ತೆ. ಅದಕ್ಕೆ ಎ ಸ್ಕೀಮಲ್ಲೇ ಸೀಟ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಆಯಿತಾ? ಈ ಪ್ರಶ್ನೆಗೆ ಉತ್ತರ ಮುಗೀತು ಅಂತ ಅನ್ಕೋತೀನಿ. ಎ ಸ್ಕೀಮ್ ಮತ್ತು ಬಿ ಸ್ಕೀಮ್ ಅಂದರೆ ಏನು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಆಯಿತಾ? ಇನ್ನು ನೆಕ್ಸ್ಟ್ ನಾವು ಏನೋ ಫೀ ಸ್ಟ್ರಕ್ಚರ್ಗೆ ಬರೋದಾದರೆ ಹೋಸಲಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಫೀಸ್ ಜಾಸ್ತಿ ಆಗಿರೋದನ್ನ ಕಾಣ್ಬೋದು. ಯಾಕಂದರೆ ಅದು ಏನೋ ಅಪ್ಲಿಕೇಶನ್ ಫೀಸೇ 1,200 ಏರಿಸಿದ್ದಾರೆ. ಅದೇನಾದರೂ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 0 ಫೀಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮತ್ತೆ ಏನಾದ್ರು ಫೀಸ್ ಕಟ್ಟಿಸ್ಕೊಂಡ್ರೆ ಅದು ಯಾಕೋ ಚೆನ್ನಾಗಿ ಕಾಣಲ್ಲ. ಆಯಿತು. ಈಗ ಫೀ ಸ್ಟ್ರಕ್ಚರ್ಗೆ ಬಂದರೆ ತುಂಬ ಜನ ಫೀ ಸ್ಟ್ರಕ್ಚರ್ ಅರ್ಥ ಆಗ್ತಾ ಇಲ್ಲ, ಅದನ್ನು ಡಿಕೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನೂ ಇಲ್ಲ, ಸಿಂಪಲ್ ಆಗಿದೆ. ಅಲ್ಲಿ ಮೇಲ್ಗಡೆ ಫಸ್ಟ್ ಪೇಜನ್ನು ನೀವು ಓದಬೇಕು. ನೀವೀಗ ನಾನು ಫಸ್ಟ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕಾಣಿಸುತ್ತೆ. ನೀವು ಓಪನ್ ಮಾಡಿದ್ರೆ ಫಸ್ಟ್ ಪೇಜ್ ಅದು ಬರುತ್ತೋ ಅದೇ ಫಸ್ಟ್ ಪೇಜ್ ಇದೆ. ಅಲ್ಲಿ ಸ್ಟೇಟ್ಮೆಂಟ್ ಶೋಯಿಂಗ್ ದ ಫೀಸ್ to be collected in rupees from the candidates of a different categories seeking admission under scheme A first year during 2025 and 26. ಈಗಾಗಲೇ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬ ವಿದ್ಯಾರ್ಥಿ ಎ ಸ್ಕೀಮಿಂದ ಆಯ್ಕೆಯಾದ ವಿದ್ಯಾರ್ಥಿಯಿಂದ ಪಡೆಯಬೇಕಾದ ಶುಲ್ಕ ಈ ಕೆಳಕಂಡಂತಿದೆ. ಅದಕ್ಕಿಂತ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ. ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಟ್ಯೂಷನ್ ಫೀ ಅಂತ ಸೇರಿಸ್ತಾರೆ. ಆಯಿತಾ? ಅದರಲ್ಲಿ ಕೆಳಗೇನೆ ಸೀರಿಯಲ್ ನಂಬರ್, ನೇಮ್ ಆಫ್ ದಿ ಪ್ರೋಗ್ರಾಮ್ ಅಂತ ಇದೆ. ಅದ್ರ ಪಕ್ಕ ಫೀಸ್ ಫಾರ್ ವಿತಿನ್ ಕರ್ನಾಟಕ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಗಡಿನಾಡು ಕನ್ನಡಿಗಾಸ್. ಆಯಿತಾ? ಫೀಸ್ ಫಾರ್ ವಿತಿನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ ಸ್ಟೂಡೆಂಟ್ಸ್ ಮತ್ತು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್. ಈಗ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಅದಾದಮೇಲೆ KUD, KUH, ಈ ಥರ ಎಲ್ಲ ಯೂನಿವರ್ಸಿಟಿಗಳು ಕರ್ನಾಟಕದೊಳಗೆ ಯಾವ್ಯಾವ ಯೂನಿವರ್ಸಿಟಿ ಬರುತ್ತೋ ಅದಕ್ಕೆ ಅಲ್ಲಿ ಮೊದಲನೇ ಟೋಟಲ್ ಅಂತ ಇದೆಯಲ್ಲ, ಅಲ್ಲಿರೋ ಫೀಸು ಅಪ್ಲೈ ಆಗುತ್ತೆ. ಆಯಿತಾ? ಏನು ನಿಮಗೆ ಜಾಸ್ತಿ ಬೀಳಲ್ಲ. ಮೈಸೂರು ಯೂನಿವರ್ಸಿಟಿ ಓದೋರಿಗೆ ಎಷ್ಟು ಫೀಸ್ ಇರುತ್ತೋ ಬೇರೆ ಯೂನಿವರ್ಸಿಟಿಲಿ ಓದೋರ್ಗೂ ಅಷ್ಟೇ ಫೀಸ್ ಇರುತ್ತೆ. ಈಗ ನಾವು ಎಕ್ಸಾಂಪಲ್ ತೊಗೊಳೋದಾದ್ರೆ MA ಇನ್ ಅಂಬೇಡ್ಕರ್ ಸ್ಟಡೀಸ್, ಆನ್ಷಿಯಂಟ್ ಹಿಸ್ಟ್ರಿ, ಆರ್ಕಾಲಜಿ, ಆಮೇಲೆ ಆಂಥ್ರೋಪಾಲಜಿ, ಕ್ರಿಶ್ಚಿಯಾನಿಟಿ, ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಈ ಥರ ಸುಮಾರು ಸಬ್ಜೆಕ್ಟ್ಗಳಿದೆ. ಅದಕ್ಕೆಲ್ಲ ಫೀಸು 13,317. MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ತಡೀರಿ, ಅದಕ್ಕೆ 12,000
705. ಅದಾದಮೇಲೆ MA ಇನ್ ಜರ್ನಲಿಸಮ್ಗೆ 16,085 ರೂಪಾಯಿ. MA ಇನ್ ಕಂಪೇರಿಟಿವ್ ಲಿಟ್ರೇಚರ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇದಕ್ಕೆ 28. ಅದಾದಮೇಲೆ ಸೋಷಿಯಲ್ ವರ್ಕ್ಗೆ ಒಂದು ಸ್ವಲ್ಪ ಜಾಸ್ತಿ ಇದೆ, 36,268. ಅದಾದಮೇಲೆ MSc ಆಂಥ್ರೋಪಾಲಜಿ, ಅಪ್ಲೈಡ್ ಜಿಯಾಲಜಿ, ಅಪ್ಲೈಡ್ ಝೂಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಎನ್ವೈರನ್ಮೆಂಟ್ ಸೈನ್ಸು, ಫುಡ್ ಸೈನ್ಸು, ನ್ಯೂಟ್ರಿಷನ್, ಜಿಯೋಗ್ರಫಿ, ಜಿಯಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್, ಫಿಸಿಕ್ಸ್, ಸೈಕಾಲಜಿ, ಸ್ಟ್ಯಾಟಿಸ್ಟಿಕ್ಕು, ಝುಯಾಲಜಿ, ಅದೇನು ಅಷ್ಟೆಲ್ಲ ಸಬ್ಜೆಕ್ಟ್ ಬರುತ್ತಲ್ಲ ಅದಕ್ಕೆಲ್ಲ 16,671 ಇದೆ. MSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ 15,906 ಇದೆ. ಅದಾದಮೇಲೆ MSc ಇನ್ ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿಗೆ 20,000. MSc ಮ್ಯಾಥಮೆಟಿಕ್ಸ್ಗೆ 13,317. MSc ಇನ್ ಅರ್ತ್ ಸೈನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ 16,671. MSc ಇನ್ MTech ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ಗೆ 35,440. ಜೆನೆಟಿಕ್ಸ್ಗೆ 50,857. ಮಾಸ್ಟರ್ ಆಫ್ ಕಂಪ್ಯೂಟರ್ MCA ತುಂಬ ಜನ ಕೇಳ್ತಿರ್ತೀರಿ, 49,712. ಇನ್ನು GISಗೆ 58,452. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ 56,728. MTech ಮೆಟೀರಿಯಲ್ ಸೈನ್ಸ್ಗೆ 66,145. ಹಂಗಾರೆ B ಸ್ಕೀಮ್ ಏನು ವ್ಯತ್ಯಾಸ ಅಂತ ಕೇಳ್ತಿದ್ರಲ್ಲ, ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಇದು ಹೇಳಿದ್ದು ನಾನು A ಸ್ಕೀಮು ಅದರ್ ಯೂನಿವರ್ಸಿಟಿ ಅವ್ರಿಗೆ. A ಸ್ಕೀಮಲ್ಲಿ ಅದರ್ ಯೂನಿವರ್ಸಿಟಿ ಔಟ್ ಆಫ್ ಕರ್ನಾಟಕ ಇರ್ತಾರಲ್ಲ ಅವ್ರಿಗೆ ಎಷ್ಟಾಗ್ಬೋದು ಅಂತ ಸುಮ್ಮನೆ ಒಂದು 2 ಸಬ್ಜೆಕ್ಟ್ ಹೇಳ್ತೀನಿ ನೋಡ್ಕೊಳ್ಳಿ, ಅಂದಾಜು ಔಟ್ ಆಫ್ ಕರ್ನಾಟಕದವ್ರಿಗೆ. ನೋಡಿ, ಈಗ MA ಎಲ್ಲರಿಗೂ 13,317 ಸಿಕ್ಕಿದ್ರೆ ಅವ್ರಿಗೆ 39,537 ಸಿಕ್ಕುತ್ತೆ. ಅದಾದಮೇಲೆ MA ಇನ್ ಕಂಪ್ಯಾರಿಟಿವ್ಗೆ ಎಲ್ಲರಿಗೂ 28,000 ಸಿಕ್ಕಿದ್ರೆ ಔಟ್ ಆಫ್ ಕರ್ನಾಟಕದವ್ರಿಗೆ 54,771 ಸಿಗುತ್ತೆ. ಸೋಷಿಯಲ್ ವರ್ಕು ಮಾಮೂಲಿ ಕರ್ನಾಟಕದವ್ರಿಗೆ 36,268 ಆದರೆ ಔಟ್ ಆಫ್ ಕರ್ನಾಟಕದವ್ರಿಗೆ 60,103. ಗೊತ್ತಾಯ್ತಲ್ವಾ? ಆದರೆ B ಸ್ಕೀಮಲ್ಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ. B ಸ್ಕೀಮಲ್ಲಿ ನಿಮಗೆ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ನೀವು ಅದರಲ್ಲೇ ಕೆಳಗಡೆ ಹೋದರೆ ಎಷ್ಟನೇ ಪೇಜಿಂದ ಗೊತ್ತಾ, ಅಲ್ಲೇ ಬರೆದಿರ್ತಾರೆ ಆಯಿತಾ. ಏನಪ್ಪ ಅಂದರೆ ಅಲ್ಲೇ ಬರೆದಿರ್ತಾರೆ, ಇಲ್ಲಿ ನೋಡಿ ಬರೆದಿದ್ದಾರೆ ಏನಂತ, ಸ್ಟೇಟ್ಮೆಂಟ್ ಶೋಯಿಂಗ್ ಟು ಫೀ to be collected in rupees from the candidate of different categories seeking admission under scheme B first year ಅಂತ ಬರೆದಿರ್ತಾರೆ ಡ್ಯೂರಿಂಗ್ 25-26 ಅಂತ. ಅದರಲ್ಲೂ ಸೇಮ್ ವಿತಿನ್ ಕರ್ನಾಟಕ, ಏನು ವಿತಿನ್ ಕರ್ನಾಟಕದಲ್ಲಿರೋ ಯೂನಿವರ್ಸಿಟಿಗಳಿಗೆ ಬೇರೆ, ಔಟ್ ಆಫ್ ಕರ್ನಾಟಕದವ್ರಿಗೆ ಬೇರೆ. ಒಂದು 2 ಸಬ್ಜೆಕ್ಟ್ ಹೇಳ್ತೀನಿ ಅಷ್ಟೇ. MA ಅವ್ರಿಗೆ ಅಲ್ಲಿ 13,317 ಇತ್ತು, ಇಲ್ಲಿ B ಸ್ಕೀಮಲ್ಲಿ 396 ಇದೆ. ಅದೇ ಔಟ್ ಆಫ್ ಕರ್ನಾಟಕ. B ಸ್ಕೀಮಲ್ಲಿ ಔಟ್ ಆಫ್ ಕರ್ನಾಟಕಕ್ಕೆ 54,231 ಇದೆ BAಗೆ, ಆಯ್ತಾ. ಇನ್ನ ಜಾಸ್ತಿ ಇರೋ ಸಬ್ಜೆಕ್ಟ್ ಒಂದು 2 ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. MSc ಒಂದೆರಡು ಸಬ್ಜೆಕ್ಟ್ ಹೇಳ್ತೀನಿ, ಅಲ್ಲೇ ನೋಡ್ಕೊಳ್ಳಿ, ಆರಾಮಾಗಿ ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ. MSc ಅಲ್ಲಿ A ಸ್ಕೀಮಲ್ಲಿ ಒಂದು 17-18 ಇತ್ತು, ಇಲ್ಲಿ B ಸ್ಕೀಮಲ್ಲಿ 33,345 ಇದೆ. ಅದಾದ್ಮೇಲೆ ಅರ್ತ್ ಸೈನ್ಸ್ ಇದೆಯಲ್ಲ ಅದು 66,646 B ಸ್ಕೀಮಲ್ಲಿ, ಆಯ್ತಾ. ಅದಾದ್ಮೇಲೆ MCOM ಒಂದು ಹೇಳ್ಬಿಡ್ತೀನಿ. MCOM ತುಂಬಾ ಜನ ಇರ್ತೀರ, MCOM ಒಂದು ಹೇಳಿ ಮುಗಿಸ್ತೀನಿ, ಆಯ್ತಾ. MCOM ಎಲ್ಲೋ ಕಾಣಿಸ್ತಾ ಇಲ್ಲ, ಒಂದೇ ನಿಮಿಷ, ಸಾರಿ, ಬೇಜಾರು ಮಾಡ್ಕೊಂಬಿಡಿ. MCOM ಒಂದು ಹೇಳಿ ಮುಗಿಸ್ತೀನಿ. B ಸ್ಕೀಮ್ ಎಷ್ಟಿರ್ಬೋದು MCOM ಅಂತ. MCOM A ಸ್ಕೀಮಲ್ಲಿ ತಗೊಳ್ಳಿ ಅಂತ ನಾನು ಯಾಕೆ ಅಷ್ಟು ಅಡ್ವೈಸ್ ಮಾಡ್ತೀನಿ ಅಂದರೆ, MCOM B ಸ್ಕೀಮಲ್ಲಿ 92,143. ಅದೇ ಔಟ್ ಆಫ್ ಕರ್ನಾಟಕ ಆದರೆ 1,15,978. ಅದಕ್ಕೆ ಹೇಳ್ತಾ ಇದ್ದೀನಿ, A ಸ್ಕೀಮ್ ತಗೊಳ್ಳಿ. B ಸ್ಕೀಮ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ದುಡ್ಡಿದೆ ನನಗೆ, ಇದೇ ಕಾಲೇಜಲ್ಲಿ ಓದಬೇಕು ಅನ್ನೋರು B ಸ್ಕೀಮ್ ತಗೊಳ್ಳಿ, ತೊಂದರೆ ಇಲ್ಲ, ಆಯಿತಾ. ಇಷ್ಟು ಬರೀ ಡಿಕೋಡ್ ಮಾಡಿರೋದಷ್ಟೇ. ಇದೇ ಥರ ಯಾವುದೇ ಮಾಹಿತಿ ಬೇಕಾದರೂ ನಮ್ಮ ವಿದ್ಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಇದನ್ನು ಮತ್ತೆ ಇನ್ನೊಂದ್ಸಲಿ ಹಾಕ್ತೀನಿ, ಆಯಿತಾ. ಎಲ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ, CT ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು.